ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಬೀಸಿದ ಸಿಎಂ ಬದಲಾವಣೆಯ ಬೆರುಗಾಳಿ. ತಿಂಗಳ ಕೊನೆಯಲ್ಲಿ ನಾಯಕತ್ವ ಬದಲಾವಣೆಯೋ ಗೊಂದಲಗಳಿಗೆ ತೆರೆಯೋ. ಪಟ್ಟು ಬಿಡದ ಡಿಕೆ ಶಿವಕುಮಾರ್, ಬಿಟ್ಟು ಕೊಡಲೊಲ್ಲದ ಸಿದ್ದು. ಏನಾಗಲಿದೆ ತಿಂಗಳ ಕೊನೆಯ ಕ್ಲೈಮ್ಯಾಕ್ಸ್? ಇದೇ ಈ ಹೊತ್ತಿನ ವಿಶೇಷ ಕಿರೀಟ ಕ್ಲೈಮ್ಯಾಕ್ಸ್. 5 ವರ್ಷ ನಾನೇ ಸಿಎಂ, ನಾನು 5 ವರ್ಷ ಸಿಎಂ ಆಗಲೆಂದೇ ಜನ ಅಧಿಕಾರ ಕೊಟ್ಟಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ದೆಹಲಿಯಲ್ಲಿ ಈ ಮಾತು ಹೇಳೋ ಮುಖೇನ ಒಂದು ದಾಳ ಉರುಳಿಸಿದ್ರು. ಸಿದ್ದು ಈ ಮಾತು ಹೇಳಿದ ಬೆನ್ನಲ್ಲೇ ಸಿಎಂ ಪಟ್ಟದ ಬಡಿದಾಟಕ್ಕೆ ಕೊನೆಗೂ ತೆರೆ ಬಿತ್ತು ಅಂತ ಭಾವಿಸಲಾಗಿತ್ತು. ಆದರೆ ಈಗ ಅಖಾಡ ಬದಲಾದಂತೆ ಕಾಣ್ತಾ ಇದೆ. ಸಿಎಂ ಬದಲಾವಣೆಯ ಕಾಲ ಸನ್ನಿಹಿತವಾದಂತೆ ಕಾಣ್ತಿದೆ. ದೆಹಲಿಯಿಂದ ಬಂದ ಅದೊಂದು ಬುಲಾವ್. ಅಸಲಿಗೆ ರಾಜ್ಯ ರಾಜಕಾರಣದಲ್ಲಿ ಏನು ನಡೀತಾ ಇದೆ ನೋಡೋಣ ಬನ್ನಿ. ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್. 2023 ಏನ್ ನಡೆಯಿಸ್ತೋ ಅದೇ ರೀತಿ ನಡೆಯುತ್ತೆ. ಅಂದ್ರೆ ನೀವೇ ಮುಂದುವರಿತೀರಿ ಸರ್ 2028ಕ್ಕೂ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿಕೆ ಶಿವಕುಮಾರ್ ಕೂಡ ಬದ್ಧ. ಇದೊಂದೇ ಒಂದು ಹೇಳಿಕೆ ದೆಹಲಿಯಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ನೀಡಿದ್ದ ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ, ಅಕ್ಷರಶಃ ಬಿರುಗಾಳಿಯನ್ನ ಸೃಷ್ಟಿಸಿತ್ತು. ಪದೇ ಪದೇ ಸಿಎಂ ಬದಲಾವಣೆ ರಾಜಕೀಯದಿಂದ ಬೇಸತ್ತಿದ್ದ ಸಿಎಂ ಸಿದ್ದರಾಮಯ್ಯ ದೆಹಲಿಯಿಂದಲೇ ಒಂದು ದಾಳವನ್ನ ಉರುಳಿಸಿದ್ರು. ರಾಜಕಾರಣ, ಅಧಿಕಾರ ಅನ್ನೋದು ಅಷ್ಟು ಸರಳವಲ್ಲ. ಯಾರಾದರೂ ಕೇಳಿದಾಕ್ಷಣ ಅಧಿಕಾರವನ್ನ ಹರಿವಾಣದಲ್ಲಿಟ್ಟು ಅರ್ಪಿಸಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ರು. ಅಲ್ಲಿಗೆ ಸಿಎಂ ಬದಲಾವಣೆಯ ಜಟಾಪಟಿಗೆ ತೆರೆ ಬಿದ್ದಿದೆ ಅಂತ ಭಾವಿಸಲಾಗಿತ್ತು. ಆದ್ರೆ ರಾಜಕೀಯದ ರಣಕಣ ಈಗ ಮತ್ತೆ ಬದಲಾಗಿದೆ. ಪವರ್ ಶೇರಿಂಗ್ ಅನ್ನೋ 2.5 ವರ್ಷಗಳ ಒಪ್ಪಂದಕ್ಕೆ ಮರಳಿ ಜೀವ ಬಂದಿದೆ. ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯಗೆ ಬುಲಾವ್. ನಾಯಕತ್ವ ಬದಲಾವಣೆಯೋ ಗೊಂದಲಗಳಿಗೆ ತೆರೆಯೋ? ಎಸ್, ದೆಹಲಿಯಲ್ಲೇ ಕುಳಿತು ದೆಹಲಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ನಾನು ಅಷ್ಟು ಸರಳವಾಗಿ ಅಧಿಕಾರವನ್ನ ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶವನ್ನ ನೀಡಿದ್ರು. ಇದಾದ 2 ದಿನಗಳ ಅಂತರದಲ್ಲಿ ಈಗ ದೊಡ್ಡದೊಂದು ಬೆಳವಣಿಗೆ ನಡೀತಿದೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಈಗ ದೆಹಲಿಯಿಂದ ಸಿದ್ದರಾಮಯ್ಯಗೆ ಬುಲಾವ್ ಬಂದಿದೆ. ದೆಹಲಿಯಲ್ಲಿ 3 ದಿನವಿದ್ರೂ ಭೇಟಿಯಾಗದ ರಾಹುಲ್. ತಿಂಗಳ ಕೊನೆಯಲ್ಲಿ ದೆಹಲಿಗೆ ಬರುವಂತೆ ಈಗ ಆಹ್ವಾನ. ಕಳೆದ ವಾರ 3 ದಿನ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಉಳಿದುಕೊಂಡಿದ್ರು. ಇದೇ ವೇಳೆ ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಲು ಸಿದ್ದು, ಡಿಕೆಶಿ ಸರ್ವ ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಇಬ್ಬರಿಗೂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗದೆ ರಾಜ್ಯಕ್ಕೆ ವಾಪಸ್ಸಾಗಿದ್ರು. No, he has not given any appointment to me. I sought an appointment to meet Rahul Gandhi ji today. So far, no information. No, he has not given any appointment to me. I sought an appointment to meet Rahul Gandhi ji today. So far, no information.
ಇದು ಜುಲೈ 10ರಂದು ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆ. ನಾನು ರಾಹುಲ್ ಗಾಂಧಿಯನ್ನ ಭೇಟಿಯಾಗಲು ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಆದರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಸಿಎಂ ಹೇಳಿದ್ರು. ಈ ಎಲ್ಲ ಬೆಳವಣಿಗೆಗಳು ನಡೆದು 2 ದಿನಗಳ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಭಾರಿ ಕುತೂಹಲ ಕೆಳಿಸಿದೆ ರಾಹುಲ್ ಗಾಂಧಿ ಬುಲಾವ್. ತಿಂಗಳ ಕೊನೆಯ ವಾರದಲ್ಲಿ ದೆಹಲಿಗೆ ಸಿಎಂ ಪ್ರಯಾಣ. ನಾನೇ 5 ವರ್ಷಕ್ಕೆ ಪೂರ್ಣಾವಧಿ ಸಿಎಂ ಅನ್ನೋ ಸಿದ್ದು ಹೇಳಿಕೆಯ ಬೆನ್ನಲ್ಲೇ ಈಗ ದೆಹಲಿಯಿಂದ ಕರೆ ಬಂದಿದೆ. ರಾಹುಲ್ ಗಾಂಧಿಯ ಈ ಬುಲಾವ್ ಸದ್ಯ ಭಾರೀ ಕೋಲಾಹಲವನ್ನ ಸೃಷ್ಟಿಸಿದೆ. ಇದು ರಾಜ್ಯದಲ್ಲಿ ಮುಂದಿನ ರಾಜಕೀಯ ಕ್ರಾಂತಿಗೆ ಮುನ್ನುಡಿಯಾಗುತ್ತಾ, ಇಲ್ಲ ಸದ್ಯ ಇರುವ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸವಾಗುತ್ತಾ ಅನ್ನೋ ಅನುಮಾನಗಳನ್ನ ಸೃಷ್ಟಿಸಿದೆ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರಾ ಇಲ್ವಾ, ಈ ವಿಚಾರವನ್ನ ಎರಡೂ ಬಣಗಳು ಕೂಡ ಜೀವಂತವಾಗಿಟ್ಟಿವೆ. ಈ ನಡುವೆ ರಾಹುಲ್ ಗಾಂಧಿ ಭೇಟಿಗೆ ಹೋಗಿದ್ದಂತಹ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕಳೆದ ವಾರ ವಾಪಸ್ ಬಂದಿದ್ದಾರೆ. ಮತ್ತೆ 30ನೇ ತಾರೀಕು ನನ್ನನ್ನು ಖುದ್ದು ಭೇಟಿಯಾಗಿ ಅಂತ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ. ಇದೇ ತಿಂಗಳ ಕೊನೆಯ ವಾರದಲ್ಲಿ ಅಂದ್ರೆ ಜುಲೈ 30ರಂದು ರಾಹುಲ್ ಗಾಂಧಿಯನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ. ಜುಲೈ 29ರ ಸಂಜೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿರುವ ಸಿಎಂ ಸಿದ್ದರಾಮಯ್ಯ 30ರಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ. ಸಿಎಂ ಬದಲಾವಣೆಗೆ ದೆಹಲಿಯಲ್ಲಿ ಮುಹೂರ್ತ ಫಿಕ್ಸ್ ಆಯ್ತಾ? ಆಪರೇಷನ್ 55ಗೆ ಅಖಾಡ ಸಜ್ಜು ಮಾಡ್ತಿದೆಯಾ ಬಿಜೆಪಿ? ರಾಹುಲ್ ಗಾಂಧಿ ನೀಡಿರೋ ಬುಲಾವ್ ಕುರಿತು ಭಾರೀ ಗುಲ್ಲೆದ್ದಿದೆ. ಇದನ್ನ ಹಲವು ಆಯಾಮಗಳಲ್ಲಿ ನೋಡಲಾಗ್ತಿದೆ. ಈ ಹಿಂದೆ ಭೇಟಿಗೆ ಅವಕಾಶ ಕೇಳಿದಾಗ ರಾಹುಲ್ ಗಾಂಧಿ ಬಿಹಾರದಲ್ಲಿ ಎನ್ಡಿಎ ವಿರುದ್ಧ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಉಭಯ ನಾಯಕರಿಗೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೂ 3 ದಿನ ನಿರಂತರವಾಗಿ ಕಾಯ್ದು ಬಂದ ದಾರಿಗೆ ಸುಂಕವಿಲ್ಲ ಅಂತ ಸಿಎಂ ಹಾಗೂ ಡಿಸಿಎಂ ವಾಪಸ್ ಆಗಿದ್ರು. ಈಗ ಸಿಎಂಗೆ ಏಕಾಏಕಿ ಬುಲಾವ್ ಬಂದಿದ್ದು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಹೊಸ ಅಧ್ಯಾಯ ಶುರುವಾಗಲಿದೆಯಾ ಅನ್ನೋ ಸಂಶಯ ಶುರುವಾಗಿದೆ. ಒಂದು ವೇಳೆ ಸಿಎಂ ಬದಲಾವಣೆ ಆಗಿದ್ದೇ ಆದಲ್ಲಿ ತಮ್ಮದೇ ಆಟ ಹೂಡಲು ಇತ್ತ ಕಡೆ ಕೇಸರಿ ಪಾಳೆಯ ಕೂಡ ಸಜ್ಜಾಗ್ತಿದೆ ಅಂತ ಹೇಳಲಾಗ್ತಿದೆ. ಇದೇ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, ಬಿಜೆಪಿಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು, ಅವ್ರ ಮನೆಗೂ ಕಳಿಸ್ಯಾರ. ಈಗಾಗಲೇ ಏಜೆಂಟ್ಗಳನ್ನ, ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು ಅವು ಅದಾವು ಅಂತ ಎದುರಿಸ್ತಾರೆ. ಇದು ಕೈ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆ. ಅವರು ಹೇಳೋ ಪ್ರಕಾರ ಬಿಜೆಪಿ ಹೈಕಮಾಂಡ್ ರಾಜ್ಯ ರಾಜಕಾರಣದಲ್ಲಿ ನಡೀತಿರುವ ವಿದ್ಯಮಾನಗಳ ಮೇಲೆ ಕಣ್ಣಿಟ್ಟಿದೆಯಂತೆ. ಒಂದು ವೇಳೆ ಅವರಂದುಕೊಂಡಂತೆ ಆದಲ್ಲಿ ಕೈಪಾಳ್ಯದ ಒಟ್ಟು 55 ಶಾಸಕರನ್ನ ತಮ್ಮತ್ತ ಸೆಳೆದು ಸರ್ಕಾರ ರಚನೆ ಮಾಡಲು ಸಜ್ಜಾಗಿದೆಯಂತೆ. 2018ರ ಬಳಿಕ ರಾಜ್ಯದಲ್ಲಿ ಸುಭದ್ರ ಸರ್ಕಾರ, ಸ್ಥಿರ ಸರ್ಕಾರ ಅನ್ನೋ ಮಾತುಗಳೇ ಕೇಳಿಬಂದಿಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 135 ಕ್ಷೇತ್ರಗಳಲ್ಲಿ ಗೆದ್ದು ಪ್ರಚಂಡ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ನಲ್ಲಿ 2013ರಲ್ಲಿ ಕಂಡು ಬಂದ ಚಾತಿ ಕಾಣಿಸ್ತಿಲ್ಲ. ಸಿಎಂ ಸಿದ್ದು ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಕೂಡ ಸಿಎಂ ಬದಲಾವಣೆ, ಪವರ್ ಶೇರಿಂಗ್, 50-50 ಮಾತುಗಳೇ ಕೇಳಿ ಬರ್ತಿವೆ. ಸಿದ್ದು 2013ರಿಂದ 2018ರವರೆಗೆ ನೀಡಿದ ಸುಗಮ ಆಡಳಿತವನ್ನ ಈಗ ನೀಡಲು ಆಗ್ತಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಪದೇ ಪದೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿ ಆಡಳಿತ ವೈಖರಿಯನ್ನ ಪರಿಶೀಲಿಸುತ್ತಿದ್ದಾರೆ. ಇಂತಹ ಸನ್ನಿವೇಶ ಈ ಹಿಂದೆ ಸಿದ್ದು ಸಿಎಂ ಆದಾಗ ಕಂಡು ಬಂದಿರಲಿಲ್ಲ. ಹೀಗೆ ಈ ಎಲ್ಲ ಬೆಳವಣಿಗೆಗಳನ್ನ ಕೂಲಂಕುಷವಾಗಿ ನೋಡಿದಾಗ
ಮುಂದೆ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅನ್ನೋ ದೊಡ್ಡ ಪ್ರಶ್ನೆ ಈಗ ಎದ್ದಿದೆ. ಸಡನ್ ಆಗಿ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯಗೆ ನೀಡಿದ ಬುಲಾವ್ ಹಲವು ಅಚ್ಚರಿಗಳಿಗೆ ಕಾರಣ ಆಗಿದೆ. ಹಾಗಿದ್ರೆ ನಾನೇ 5 ವರ್ಷ ಸಿಎಂ ಅಂತ ಸಿದ್ದು ಹೇಳಿದ ಬಳಿಕ ಡಿಕೆಶಿ ಸದ್ದಿಲ್ಲದೆ ತಮ್ಮ ಕಾಯಿ ಮುನ್ನಡೆಸಿದ್ರ. 2023ರಲ್ಲಿ ನಿಜಕ್ಕೂ 50-50 ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯಾ? ಒಂದು ವೇಳೆ ಪವರ್ ಶೇರಿಂಗ್ ಆಗಿದ್ದೇ ಆದಲ್ಲಿ ಬಿಜೆಪಿಯು ಒಂದು ತಿರುವು ಪಡೆದುಕೊಳ್ತಾ ಇದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಸಾಧ್ಯತೆಗಳು ದಟ್ಟವಾಗ್ತಿವೆ. ಇದರ ನಡುವೆ ಈಗ ಹೈಕಮಾಂಡ್ನಿಂದ ಸಿದ್ದುಗೆ ಬುಲಾವ್ ಬಂದಿದ್ದು, ಇದು ಡಿಕೆಶಿ ಹೂಡಿದ ಸೈಲೆಂಟ್ ಅಸ್ತ್ರಾನ? ಕೇಸರಿ ಪಡೆಗೆ ಮತ್ತೊಮ್ಮೆ ಸರ್ಕಾರವನ್ನ ಹೈಜಾಕ್ ಮಾಡುವ ಅವಕಾಶ ಸಿಗಲಿದೆಯಾ? ನೋಡೋಣ. ನಾನೇ 5 ವರ್ಷ ಸಿಎಂ ಅನ್ನೋ ಸಿದ್ದು ನೇರ ಸಂದೇಶ ಆ ಕ್ಷಣಕ್ಕೆ ವರ್ಕೌಟ್ ಆದಂತೆ ಕಂಡ್ರು ಈಗ ಬೇರೆಯದ್ದೇ ತಿರುವು ಪಡೆದಿದೆ. ಹಾಗಿದ್ರೆ ಸಿಎಂ ಹಾಗೆ ಹೇಳಿದ್ದೇಕೆ ಅನ್ನೋದನ್ನ ನೋಡೋದಾದ್ರೆ, ಇದು ರಾಜಕೀಯ ಚದುರಂಗದಾಟದಲ್ಲಿ ಸಿದ್ದು ನಡೆಸಿದ ಜಾಣ್ಮೆಯ ನಡೆ. ನಾಯಕರ ಹಾಗೂ ಸಮುದಾಯಗಳ ಗಟ್ಟಿ ಬೆಂಬಲವಿರೋ ಯಾವುದೇ ನಾಯಕ ತನ್ನ ಅಸ್ತಿತ್ವವನ್ನ ಅಷ್ಟು ಸರಳವಾಗಿ ಬಿಟ್ಟುಕೊಡಲ್ಲ. ಆ ವಿಚಾರದಲ್ಲಿ ಸಿದ್ದು ಅಪ್ಪಟ ಚಾಣಾಕ್ಷ ನಡೆ ಇಟ್ಟಿದ್ದಾರೆ. ಆದ್ರೆ ಇತ್ತ ಡಿಕೆಶಿ ಕೂಡ ಸಿದ್ದರಾಮಯ್ಯ ರೀತಿಯೇ ಪ್ರಬಲ ನಾಯಕ. ಅವರು ಕೂಡ ತಮ್ಮ ಕನಸಿನ ಪದವಿಯನ್ನ ಅಷ್ಟು ಸರಳವಾಗಿ ಬಿಟ್ಟುಕೊಡೋ ಆಸಾಮಿಯಲ್ಲ. ಕಾರಣ ಇದು ರಾಜಕಾರಣ. ಇಲ್ಲಿಯ ನಿಘಂಟಿನಲ್ಲಿ ತ್ಯಾಗ, ಶಸ್ತ್ರ ಸನ್ಯಾಸ ಎಂಬ ಶಬ್ದಗಳಿಗೆ ಜಾಗವೇ ಇಲ್ಲ. ಪ್ರಮಾಣ ವಚನ ಸ್ವೀಕಾರಕ್ಕೂ ಮೊದಲೇ ಆಗಿತ್ತ ಒಪ್ಪಂದ. ಅಂದು ಪಟ್ಟು ಬಿಡದೆ ನಿಂತಿದ್ದ ಡಿಕೆಶಿ ಇಂದು ಸೈಲೆಂಟ್ ಆಗಿದ್ಯಾಕೆ? ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಕ್ಕ ಮೇಲೆ ನಡೆದ ವಿದ್ಯಮಾನಗಳನ್ನ ಗಮನಿಸಿದ್ರೆ ಅಂದು ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕಾಗಿ ಗಟ್ಟಿ ಹೋರಾಟ ಮಾಡಿದ್ದು ನೆನಪಿಗೆ ಬರುತ್ತೆ. ಕೂಲಿ ಮಾಡಿದ್ದೀವಿ, ಅದಕ್ಕೆ ಪ್ರತಿಫಲ ಪಡೆದುಕೊಳ್ತೀವಿ ಅಂತ ಹೇಳಿದ್ದ ಮಾತು ಇಂದಿಗೂ ಎಲ್ಲರ ನೆನಪಿನಲ್ಲಿದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರವನ್ನ ಯಾರು ಬೀಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳೋ ಮುಖೇನ ಸಿದ್ದು ವಿರುದ್ಧ ಪರೋಕ್ಷವಾಗಿ ಅಟ್ಯಾಕ್ ಮಾಡಿದ್ರು. ಆದರೆ ಹೈಕಮಾಂಡ್ ಹಲವಾರು ದಿನ ಕಸರತ್ತು ನಡೆಸಿದ ಮೇಲೆ ಸಿದ್ದು ಸಿಎಂ ಆಗಿ ಡಿಕೆಶಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಎಲ್ಲದರ ನಡುವೆ ಕಾಡುವ ಪ್ರಶ್ನೆ ಅಂದ್ರೆ, ಸಿಎಂ ಪಟ್ಟ ಬೇಕೇ ಬೇಕು ಅಂತ ಮೊಂಡುತನ ಹಿಡಿದಿದ್ದ ಡಿಕೆಶಿ ಅಂದು ಏಕಾಏಕಿ ಸೈಲೆಂಟ್ ಆಗಿದ್ಯಾಕೆ? ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇಕೆ? ನಿಜಕ್ಕೂ 50-50 ಪವರ್ ಶೇರಿಂಗ್ ಒಪ್ಪಂದ ಅಂದೇ ನಡೆದಿತ್ತಾ? ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮೊನ್ನೆ ಅಷ್ಟೇ ದೆಹಲಿಯಿಂದ ವಾಪಸ್ಸಾಗಿದ್ದಾರೆ. ಆದರೆ ದಿಢೀರಾಗಿ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರೇ ಬುಲಾವ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿರೋದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದರ ಜೊತೆಗೆ ಖಾಸಗಿ ಕಾರ್ಯಕ್ರಮಕ್ಕೆ ದೆಹಲಿಗೆ ತೆರಳ್ತಾ ಇದ್ದೀನಿ, ಇದಕ್ಕೆ ರಾಜಕೀಯ ಬಣ್ಣ ಕಟ್ಟಬೇಡಿ ಅನ್ನುವಂಥ ಹೇಳಿಕೆಯನ್ನು ಒಂದು ಮಾಹಿತಿಯನ್ನು ಡಿಕೆ ಶಿವಕುಮಾರ್ ನೀಡಿರೋದು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ತಲ್ಲಣಕ್ಕೆ ಕಾರಣವಾಗ್ತಾ ಇದೆ. ನಾನೇ 5 ವರ್ಷ ಸಿಎಂ ಹೇಳಿಕೆ ಬಳಿಕ ಮೌನಕ್ಕೆ ಜಾರಿದ ಡಿಸಿಎಂ. ಶಿರಡಿ ಭೇಟಿಗೆ ರಾಜಕೀಯ ಬಣ್ಣ ಬೇಡವೆಂದ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪೂರ್ಣ ಸೈಲೆಂಟ್ ಆಗಿದ್ರು. ನೀವು ಏನೇ ತಿಪ್ಪರಲಾಗ ಹಾಕಿದ್ರು ನಾನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಅಂತ ಮಾಧ್ಯಮಗಳಿಗೆ ಹೇಳಿದ್ರು. ನಿನ್ನೆ ಮಡದಿಯೊಂದಿಗೆ ಶಿರಡಿಗೆ ಡಿಕೆ ಶಿವಕುಮಾರ್ ಹೋಗಿದ್ರು. ಇದು ದೆಹಲಿಗೆ ಹೋಗುವ ಪೂರ್ವ ತಯಾರಿ ಅಂತಾನೆ ನಂಬಲಾಗಿತ್ತು. ಆದರೆ ಡಿಕೆಶಿ ಇದನ್ನ ಅಲ್ಲಗಳೆದಿದ್ದಾರೆ. ನನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣ ಬೆರೆಸೋದು ಬೇಡ ಅಂತ ಖುದ್ದು ಡಿಕೆ ಶಿವಕುಮಾರ್ ಅವರೇ ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗೋದು ಪಕ್ಕಾನ? 3 ಪಕ್ಷಗಳು ಮಾಡಿಕೊಂಡಿರುವ ತಯಾರಿ ಏನು? ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಪಕ್ಕ. ಇದು ಕಾಂಗ್ರೆಸ್ನಲ್ಲಿ ಕೇಳಿ ಬಂದಿರುವ ಸ್ವರ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ನ 2 ಬಣಗಳ ಫೈಟ್ ಕೆಲವು ದಿನಗಳಿಂದ ಹೆಚ್ಚಾಗಿದೆ.
ಒಂದು ಬಣ ಇದ್ದ ಪದವಿಯನ್ನ ಉಳಿಸಿಕೊಳ್ಳೋಕೆ ಬಡದಾಡ್ತಾ ಇದ್ರೆ ಮತ್ತೊಂದು ಬಣ ಪಡೆದುಕೊಳ್ಳೋಕೆ ಬಡದಾಡ್ತಿದೆ. ಎರಡು ಬೆಕ್ಕುಗಳ ಬೆಣ್ಣೆ ಬಡಿದಾಟದಲ್ಲಿ ಕೋತಿ ನ್ಯಾಯ ನೀಡಲು ಬಿಜೆಪಿ ತಯಾರಿ ನಡೆಸುತ್ತಿರೋ ಬಗ್ಗೆ ಗುಸು ಗುಸು ಪಿಸು ಪಿಸು ಕೇಳಿ ಬರ್ತಿವೆ. ಕೇಸರಿ ಪಾಳ್ಯದಲ್ಲಿ ಆಪರೇಷನ್ ಕಮಲದ ಗುಸುಗುಸು. ಸಿದ್ದು ಪಡೆಯನ್ನ ಸಂಪರ್ಕ ಮಾಡಲಿದೆಯಾ ಬಿಜೆಪಿ ಪಡೆ? ಒಂದು ವೇಳೆ ಸಿದ್ದರಾಮಯ್ಯ ಸಿಎಂ ಪಟ್ಟದಿಂದ ಕೆಳಗಿಳಿದಿದ್ದೇ ಆದ್ರೆ ಅದರ ಲಾಭ ಪಡೆಯಲು ಬಿಜೆಪಿ ಈಗಾಗಲೇ ತಯಾರಿ ಶುರು ಮಾಡಿದೆ. ಸಿದ್ದು ಪದತ್ಯಾಗ ಆದಲ್ಲಿ ಸಹಜವಾಗಿ ಅವರ ಬೆಂಬಲಿಗರು ಸಿಟ್ಟಾಗಲಿದ್ದಾರೆ. ಇದರ ಲಾಭವನ್ನೇ ಪಡೆದುಕೊಳ್ಳಲಿರೋ ಎನ್ಡಿಎ ಸದ್ಯ ಇರೋ 135 ಶಾಸಕರಲ್ಲಿ ಸಿದ್ದು ಬಣದ 28 ಜನ ಶಾಸಕರನ್ನ ತಮ್ಮತ್ತ ಸೆಳೆದು ಸರ್ಕಾರವನ್ನ ಅಲ್ಪಮತಕ್ಕೆ ಕುಸಿಯುವಂತೆ ಮಾಡುವ ಪ್ಲಾನ್ ಮಾಡ್ತಾ ಇದೆಯಂತೆ. ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ, ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳನ್ನು ಬಿಜೆಪಿ ಮತ್ತು JDS ನಾಯಕರು ಅದ್ದಿನ ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಈ ಬಾರಿ ಮೈತ್ರಿ ಸರ್ಕಾರವನ್ನು ರಚಿಸೋದು ಅಷ್ಟು ಸುಲಭದ ಮಾತಲ್ಲ. ಆದರೆ ಗೇಮ್ ಪಾಲಿಟಿಕ್ಸಲ್ಲಿ ಯಾವಾಗ ಏನು ಬೇಕಿದ್ರೂ ಕೂಡ ಆಗಬಹುದು. ಬಿಜೆಪಿ ಹೈಕಮಾಂಡ್ ಇಷ್ಟೆಲ್ಲ ಪ್ಲಾನ್ ಮಾಡಿಟ್ಕೊಂಡಿದೆ ಅನ್ನೋ ಮಾಹಿತಿಗಳು ಸದ್ಯ ಹರಿದಾಡ್ತಿವೆ. ಆದರೆ ರಾಜ್ಯ ನಾಯಕರು ಮಾತ್ರ ಬೇರೆ ರಾಗ ಹಾಡ್ತಿದ್ದಾರೆ. ನಾವು ವಿಪಕ್ಷ ಸ್ಥಾನದಲ್ಲೇ ಆರಾಮಾಗಿದ್ದೀವಿ ಅಂತಿದ್ದಾರೆ. ನಾವು ವಿರೋಧ ಪಕ್ಷದಲ್ಲಿ 3 ವರ್ಷ ಆರಾಮಾಗಿರ್ತೇವೆ, ಅದ್ರ ಬಗ್ಗೆ ನಮಗೇನು ಆತಂಕ ಇಲ್ಲ. ಮುಂದೆ 2028ರಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹೊರತು ಇವ್ರ ಜೊತೆ ಸೇರ್ಕೊಂಡು ಗುದ್ದಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸದ್ಯ ಇಡೀ ರಾಜಕೀಯ ಬೆಳವಣಿಗೆ ನೋಡಿದ್ರೆ ಕೆಲವು ದಿನಗಳ ಅಂತರದಲ್ಲಿ ಭಾರಿ ಬದಲಾವಣೆಗಳು ಕಾಣ್ತಿವೆ. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದ ಪವರ್ ಶೇರಿಂಗ್ ಬಗ್ಗೆ ಮಾತುಗಳು ಎದ್ದಿವೆ. ಆದರೆ ಸಿಎಂ ಸಿದ್ದು ಎಂದೂ ಕೂಡ ನೇರವಾಗಿ ಉತ್ತರ ನೀಡಲು ಹೋಗಿರಲಿಲ್ಲ. ಅವರ ಬೆಂಬಲಿಗರೇ ಉತ್ತರಿಸುತ್ತಾ ಬಂದಿದ್ರು. ಆದರೆ ಮೊಟ್ಟ ಮೊದಲ ಬಾರಿ ನಂದಿ ಹಿಲ್ಸ್ನಲ್ಲಿ ಸಚಿವ ಸಂಪುಟ ಸಭೆ ಬಳಿಕ ಸಿದ್ದರಾಮಯ್ಯ ಈ ಬಗ್ಗೆ ಮಾತಾಡಿದ್ರು. ಅದಾದ ಮೇಲೆ ದೆಹಲಿಯಲ್ಲಿ ನೇರವಾಗಿ ಪಂಥಾಹ್ವಾನ ನೀಡಿದ್ರು. ಅವರು ನೀಡಿದ ರಣವೀಳ್ಯ ಸಂಚಲನ ಸೃಷ್ಟಿಸಿದೆ. ಅವರ ಅತ್ಯಾಪ್ತ ಪಡೆಯಲ್ಲಿ ಮಿಂಚಿನ ಸಂಚಾರ ಉಂಟಾಗಿದೆ. ನಾನು ಅಷ್ಟು ಸರಳವಾಗಿ ಪಟ್ಟ ಬಿಟ್ಟು ಕೊಡಲ್ಲ ಅನ್ನೋ ಸಂದೇಶ ಈಗಾಗಲೇ ರವಾನೆಯಾಗಿದೆ. ರಣಕಣವು ಬದಲಾಗಿದೆ. ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಇಂಥದ್ದೊಂದು ಜನಬಲ ಇರುವ ಯಾವ ನಾಯಕನೂ ಕೂಡ ಸರಳವಾಗಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ. ಅಭೇದ್ಯವಾದ ಸೇನಾಬಲ ಸಿದ್ದು ಬೆಂಬಲಕ್ಕಿದೆ. ಹೀಗಿದ್ದಾಗ ಸರಳವಾಗಿ ಪದತ್ಯಾಗ ಮಾಡೋದು ಕನಸಿನ ಮಾತು. ಆದ್ರೂ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋ ಮಾತುಗಳನ್ನ ಸಿದ್ದು ಆಡಿದ್ದಾರೆ. ಆದ್ರೆ ಅಧಿಕಾರದ ಅಂಗಳ ತೊರೆದು ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಅವರನ್ನೇ ನಂಬಿಕೊಂಡ ಬೆಂಬಲಿಗರಿಗೆ ಒಂದು ದಿಕ್ಕು ದೆಸೆ ಕಲ್ಪಿಸದೆ ತ್ಯಾಗ ಮಹಾತ್ಯಾಗಗಳ ಹೆಸರಲ್ಲಿ ಯಾವ ನಾಯಕನೂ ಅರ್ಧ ದಾರಿಯಲ್ಲಿ ಎದ್ದು ನಡೆಯಲ್ಲ. ಅದೇ ರಾಜಕೀಯ ಪಟ್ಟನ್ನ ಸಿದ್ದು ಹಾಕಿದ್ದಾರೆ. ಆದ್ರೆ ಇದು ಎಷ್ಟು ದಿನ ವರ್ಕೌಟ್ ಆಗಲಿದೆ ಅನ್ನೋದು ಸದ್ಯದ ಪ್ರಶ್ನೆ. ಒಂದ್ ಕಡೆ ಮೂಲ ಕಾಂಗ್ರೆಸ್ಸಿಗರಿಗೆ ಅವಕಾಶ ಸಿಗಬೇಕು ಅನ್ನೋ ವಾದ ಕೈಪಾಳ್ಯದಲ್ಲಿ ಕೇಳಿ ಬರ್ತಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮುಂದಿನ ಬಾರಿ ತಾವೇ ಬಜೆಟ್ ಮಂಡಿಸಿ ದೇವರಾಜ್ ಅರಸು ದಾಖಲೆ ಮುರಿಯುವ ಕನಸಿನಲ್ಲಿದ್ದಾರೆ. ಇದರ ನಡುವೆ ಈಗ ಹೈಕಮಾಂಡ್ ಬುಲಾವ್ ಹಲವು ಕುತೂಹಲಗಳನ್ನ ಸೃಷ್ಟಿಸಿದೆ. ಇದೇ ತಿಂಗಳ ಕೊನೆಯ ವಾರದಲ್ಲಿ ಹೈಕಮಾಂಡ್ ಸಿದ್ದು ಜೊತೆ ಏನ್ ಮಾತುಕತೆ ನಡೆಸಲಿದೆ, ಯಾರೆಲ್ಲ ಕನಸುಗಳು ಸಾಕಾರಗೊಳ್ಳಲಿವೆ, ಯಾರ ಕನಸು ಮುರಿದು ಬೀಳಲಿವೆ ಅನ್ನೋದು ಗೊತ್ತಾಗಲಿದೆ. ಸದ್ಯ ಕೈಪಾಳ್ಯದಲ್ಲಿ ಸಿಎಂ ಬದಲಾವಣೆ ಎಂಬ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಇದು ಕೈಪಾಳ್ಯಕ್ಕೆ ಮುಂದೆ ಏನೆಲ್ಲ ಸಂಕಷ್ಟಗಳನ್ನ ತಂದಿಡಲಿದೆ? ಸಿದ್ದು ಅಷ್ಟು ಸರಳವಾಗಿ ಅಧಿಕಾರ ಬಿಟ್ಟು ಕೊಡ್ತಾರಾ? DK ಶಿವಕುಮಾರ್ ಅಂದುಕೊಂಡಷ್ಟು ಸುಲಭವಾಗಿ ಸಿಎಂ ಗದ್ದುಗೆ ಏರ್ತಾರಾ?
ಕೇಸರಿ ಪಾಳ್ಯದ ಆಪರೇಷನ್ 55 ಕನಸು ಈಡೇರುವಂಥದ್ದ? ಇವೆಲ್ಲ ಪ್ರಶ್ನೆಗೂ ಕಾಲವೇ ಉತ್ತರವನ್ನ ಕೊಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.